ಇಡೀ ಅವತ್ತು ಭಾರತ ದೇಶ ಅಂತ ಹೇಳಿದ್ರೆ ಸುಮಾರು 563 ಸಣ್ಣ ಸಣ್ಣ ಪ್ರಾಂತ್ಯಗಳಾಗೋಗ್ಬಿಟ್ಟಿತ್ತು. ಆ 563 ಸಣ್ಣ ಸಣ್ಣ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಏನೇ ಇದ್ರೂ ಅವ್ರನ್ನೆಲ್ಲ ಒಗ್ಗೂಡಿಸಿದ್ದು ಈ ಒಂದೇ ಮಾತರಂ. ಈ ಒಂದೇ ಮಾತರಂ ಬಗ್ಗೆ ಮುಂದೆ ನೋಡ್ಕೊಂಡು ಹೋಗೋಣ. ಕೆಲಸ ಹೇಳಿದ್ರು, ನಾನು ಕೋಳಿಕೆ ರಂಗ ಕೋನು ಲೀನು ಕೇನು ರಾನು ಸೊನ್ನೆಗ ತಕ್ಕೋ ತಕ್ಕೋ ಲಗುಡ್ಸಿರಿ ಅಂತ ಅಲ್ಲದೆ ಆ ಕ್ಷಣದಲ್ಲಿ ಹೇಗೆ ಹೊಡಿತು ಅಂದ್ರೆ ಗಾಡ್ ಸೇವ್ ದ ಕಿಂಗ್ ಅನ್ನೋ ಹಾಡಿನ ವಿರುದ್ಧವಾಗಿ ಹುಟ್ಕೊಂಡಿದ್ದಂಥದ್ದೇ ಒಂದೇ ಮಾತರಂ. ಆ ಒಂದೇ ಮಾತರಂ ಏನಂತೀರಿ? ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಎಲ್ರಿಗೂ ನಮಸ್ಕಾರ. ಇಡೀ ಭಾರತದವರೆಲ್ಲ ಇವತ್ತೇನಂತ ಹೇಳಿದ್ರೆ ಇಡೀ ಇದನ್ನ ಒಗ್ಗೂಡಿಸ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿಬಿಡಿ, ಎಲ್ಲರೂ ಟಕ್ ಅಂತ ಬಂದ್ಬಿಡ್ತಾರೆ. ಇಲ್ಲ ಒಂದೇ ಒಂದು ಯೂಟ್ಯೂಬ್ ಹಾಕ್ಬಿಡಿ, ಒಂದು ಅಡಿಗೆದು ಹಾಕ್ಬಿಡಿ, ಎಲ್ಲ ಒಟ್ಟಿಗೆ ಬಂದ್ಬಿಡ್ತಾರೆ. ಅಂದರೆ ಇವತ್ತಿನ ದಿವಸ ಇತ್ತಲ್ಲ ಆ ಥರದ್ದು ಏನಾದರೂ ಒಂದು ಮ್ಯಾಜಿಕ್ ಬೇಕು ಅಂತ ಹುಡುಕ್ತಾ ಇದ್ದಾಗಲೇ ನಮಗೆಲ್ಲರಿಗೂ ಒಂದು ಮ್ಯಾಜಿಕ್ ಬಂದಿದ್ದೆ ಒಂದೇ ಮಾತರಂ. ನೋಡಿ, ಇದು ಒಂದೇ ಮಾತರಂ. ಒಂದೇ ಅಲ್ಲ, ಓ ಅಲ್ಲ, ವಾ. ಆಮೇಲೆ ಓ ಯಾಕೆ ಬೇಕು ಅಂತ ನಾನು ಹೇಳ್ತೀನಿ. ಆದರೆ ಇದು ಸುಮಾರು ಜನ ಅಪಭ್ರಂಶ ಮಾಡ್ತಾರೆ. ಒಂದೇ ಮಾತರಂ ಅಂತಾರೆ, ಒಂದೇ ಅಲ್ಲ, ಒಂದೇ ಮಾತರಂ. ಒಂದೇ ಅಂದರೆ ಇಲ್ಲಿಂದ ಬರೋದು ನಮಸ್ಕಾರ ಮಾಡ್ತೀನಿ. ನಾವು ತಾಯಿಗೆ ತುಂಬ ಗೌರವ ಕೊಡ್ತೀವಿ. ಅದರಲ್ಲೂ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳಿದಾಗ ನಮ್ಮ ತಾಯಿಯನ್ನು ನಾವು ಭೂಮಿ ತಾಯಿ ನಾವೆಂತೀವಿ. ನಾವು ಪ್ರಪಂಚದ ಎಲ್ಲರೂ ಯಾವುದು ನನ್ನ ತಾಯಿನ ಎಲ್ಲರೂ ನಾವು ಎಲ್ಲ ಹೆಣ್ಣು ಮಕ್ಕಳನ್ನು ನಾವು ತಾಯಿ ರೂಪದಲ್ಲಿ ನೋಡ್ತೀವಿ. ಆ ರೀತಿಯಾದ ತಾಯಿಗೆ ನಮಸ್ಕಾರ ಮಾಡುವಂಥ ಸುಂದರವಾದ ಕಲ್ಪನೆ ಇಡೀ ಭಾರತ ಮಾತೆನೇ ಒಂದು ತಾಯಿಯ ರೂಪದಲ್ಲಿ ನೋಡಿದಂಥ ಒಂದು ಪದ್ಯ. ಆ ಪದ್ಯ ಬರೆದವರೇನೆ ಬಂಗಾಳಿ ಭಾಷೆಯ ಖ್ಯಾತ ಕಾದಂಬರಿಕಾರರ, ಪ್ರಬಂಧನಕಾರರು ಮತ್ತು ಪತ್ರಕರ್ತರಾಗಿದ್ದಂಥ ಆಧುನಿಕ ಬಂಗಾಳ ಸಾಹಿತ್ಯದಲ್ಲಿ ಅತ್ಯಂತ ದೊಡ್ಡದಾದ ಹೆಸರು ಮಾಡಿದಂಥ ಮತ್ತು ಆಗಿನ ಕಾಲದ ಸಮಕಾಲೀನ ಯಾರು ಸಾಹಿತಿಗಳಿದ್ರಲ್ಲ, ಇಡೀ ರಾಷ್ಟ್ರಾದ್ಯಂತ ಇರುವಂಥ ಎಲ್ಲ ಸಮಕಾಲೀನ ಲೇಖಕರುಗಳಿದ್ರಲ್ಲ ಅವ್ರಿಗೆಲ್ಲರೂ ಪ್ರೇರಣಾದಾಯಕರಾಗಿದ್ದಂಥವರೇ ಇವರು ಬಂಕಿಮಚಂದ್ರ ಚಟರ್ಜಿಯವರು 1838ರಲ್ಲಿ ಜನಿಸಿರ್ತಾರೆ. ಅವರೂ ಸಹ ಏನಂತ ಹೇಳಿದ್ರೆ ಅವ್ರಿಗೂ ಸ್ವತಃ ಅವರು ಏನು ಒಂದೇ ಮಾತರಂ ಬರೆದು ಯಾತಕ್ಕೆ ಬರೆದು ಅಂತ ಹೇಳ್ತೀನಿ. ಆ ಒಂದೇ ಮಾತರಂ ಬರೆದಾಗ ಬಹುಶಃ ಅವ್ರಿಗೂ ಗೊತ್ತಿರಲಿಲ್ಲ ಈ ಒಂದೇ ಮಾತರಮ್ಮು ಇಷ್ಟು ದೊಡ್ಡ ಧ್ಯೇಯ ಮಂತ್ರ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಅವರು ತಮ್ಮಲ್ಲಿ ಮನದಾಳದಲ್ಲಿ ಇದ್ದಿದ್ದನ್ನು ಬರೆದ್ರು. ಯಾವತ್ತೂ ಅಷ್ಟೇ ನಮಗೂ ಗೊತ್ತಿರೋದಿಲ್ಲ ಏನು ಯಾವಾಗ ಆಗುತ್ತೆ. ಆಕ್ಸಿಡೆಂಟ್. ಮೈಸೂರು ಪಾಕು ಇವತ್ತೇನು ಎಲ್ಲ ಕರ್ನಾಟಕ ಅಂತ ಕರ್ನಾಟಕದ ಯಾವುದು ಸ್ವೀಟ್ ಅಂದ ತಕ್ಷಣ ಏನಂತೀವಿ ನಾವು ಮೈಸೂರು ಪಾಕ್ ಅಂತೀವಿ. ಮೈಸೂರು ಪಾಕ್ ಹುಟ್ಟಿದ್ದು ಒಂದು ಕ್ಷಣ. ಯಾರೋ ರಾಜರ ಮನೆಗೆ ಮೈಸೂರು ರಾಜರಲ್ಲಿ ಬಂದಿರಬೇಕಿದ್ರೆ ಬಂದಿದ್ರಂತೆ. ಅವಾಗ ಯಾರೋ ಅತಿಥಿಗಳು ಬರ್ತಿದ್ರು. ಅತಿಥಿಗಳು ಬರ್ತಾ ಇರಬೇಕಿದ್ರೆ ಇವತ್ತೇನಾದ್ರೂ ಹೊಸದೇನಾದ್ರೂ ಒಂದು ಸಿಹಿ ಮಾಡಪ್ಪ ಅಂತ ಕರೆದ್ರು. ಅಡುಗೆ ಮನೆಯೊಳಗೆ ಏನಿದೆ ಅಂತ ನೋಡಿದಾಗ ಬರೀ ತುಪ್ಪ ಇರುತ್ತೆ, ಸಕ್ಕರೆ ಇರುತ್ತೆ, ಮತ್ತೆ ಕಡಲೆ ಹಿಟ್ಟಿರುತ್ತೆ. ಅದನ್ನೇನು ಮಾಡ್ತಾರೆ, ತುಪ್ಪ ಮತ್ತು ಕಡಲೆ ಹಿಟ್ಟು ಹಾಕಿದ್ ಮಾಡಿ ಒಂದು ಪಾಕದಲ್ಲಿ ಮಾಡಿ ಒಂದು ಸಿಹಿ ತೊಗೊಂಡೋಗಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಏನು ಹೆಸರು ಅಂತಾರೆ ಗೊತ್ತಿಲ್ಲ ಸ್ವಾಮಿ, ನೀವೇನು ಸ್ವೀಟ್ ಮಾಡೋಂದ್ರೆ ಮಾಡಿಬಿಟ್ಟೆ ಅಂತಾರೆ. ಕೊನೆಗೆ ಹೇಗೆ ಮಾಡಿದ ಈ ಥರ ಪಾಕ ತೆಗೆದು ಸಕ್ಕರೆ ಪಾಕ ತೆಗೆದು ಅದಕ್ಕೆ ಗೊತ್ತಾಯಿಸದೆ ಇದನ್ನು ಹಾಕಿದಾಗ ಇದು ಮೈಸೂರಿಗೆ ಹುಟ್ಟಿದ್ದು ಮೈಸೂರು ಪಾಕ್ ಅಂತ ಇಡ್ತಾರೆ. ಆ ಕ್ಷಣ ಅದೇ ರೀತಿ ನಾವು ಇಲ್ಲಿ ಬೇಕಿದ್ರೆ ಮದ್ದೂರು ರೋಡೆ ಅವಾಗ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಏನಿರುತ್ತೆ, ಏನೂ ಇರೋದಿಲ್ಲ. ಒಂದು ಏನೋ ಅಂತ ಈರುಳ್ಳಿ ಇರುತ್ತೆ, ಹಸಿಮೆಣಸಿನ್ಕಾಯಿ ಇರುತ್ತೆ, ಅಲ್ಲಿಂದ ಮೈದಾ ಇಟ್ಟು ಮತ್ತೆ ರವೆ ಇರುತ್ತೆ, ಅದೇ ತಟ್ಟಿಡ್ತಾರೆ. ಮಾಮೂಲಿ ವಡೆ ಹಾಕಿ ತಟ್ಟಿಡ್ತಾರೆ. ಅದು ಮದ್ದೂರು ವಡೆ ಆಗೋಯ್ತು ಅಂದ್ರೆ ಆ ಕ್ಷಣದಲ್ಲಿ ಆಗತ್ತೆ. ಇದೇ ರೀತಿ ಆ ಕ್ಷಣದಲ್ಲಿ ಆಗಿದ್ದಂಥ ಒಂದು ಪದ್ಯ ಅದು ಮುಂದೆ ಆನಂದ ಮಠ ಅಂತ ಒಂದು ದೊಡ್ಡ ಕಾದಂಬರಿಯ ಭಾಗ ಆಗತ್ತೆ. ಆದರೆ ಅದು ಇಷ್ಟೇನಾ ಅಂತ ಹೇಳಿದ್ರೆ ಬರೀ ಅಷ್ಟೇ ಅಲ್ಲ. ಅದು ಇಡೀ ಅವತ್ತು ಭಾರತ ದೇಶ ಅಂತ ಹೇಳಿದ್ರೆ ಸುಮಾರು 563 ಸಣ್ಣ ಸಣ್ಣ ಪ್ರಾಂತ್ಯಗಳಾಗೋಗ್ಬಿಟ್ಟಿತ್ತು. ಆ 563 ಸಣ್ಣ ಸಣ್ಣ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಏನೇ ಇದ್ರೂ ಅವ್ರನ್ನೆಲ್ಲ ಒಗ್ಗೂಡಿಸಿದ್ದು ಈ ಒಂದೇ ಮಾತರಂ. ಈ ಒಂದೇ ಮಾತರಂ ಬಗ್ಗೆ ಮುಂದೆ ನೋಡ್ಕೊಂಡು ಹೋಗೋಣ. ಹಾಗೆ ನೋಡಿದ್ರೆ ಕಲ್ಕತ್ತಾ ಯೂನಿವರ್ಸಿಟಿ ಆಗುತ್ತಲ್ಲ, ಆ ಕಲ್ಕತ್ತಾ ಯೂನಿವರ್ಸಿಟಿಗೆ ನಾವು ಅವಾಗಲೇ ಹೇಳ್ತೀವಿ ನಾನು ಫಸ್ಟ್ ಎಂಪ್ಲಾಯಿ, ನಾನು ಸೆಕೆಂಡ್ ಎಂಪ್ಲಾಯಿ, ನಾನು ಇದು ಅಂತ ಹೇಳ್ಕೊಳ್ತೀವಿ. ನಾವು ಆ ಬ್ಯಾಚು ಈ ಬ್ಯಾಚು ಅಂತ ಹೇಳ್ತೀವಲ್ಲ, ಆ ಥರದಲ್ಲೇ ಇವರು ಬಂಕಿಮಚಂದ್ರ ಚಟರ್ಜಿಯವರು ಕಲ್ಕತ್ತಾ ಯೂನಿವರ್ಸಿಟಿ ಆಯ್ತಲ್ಲ, ಕಲ್ಕತ್ತಾ ಯೂನಿವರ್ಸಿಟಿಯ BA ತೊಗೊಂಡ್ರಲ್ಲ, BA ಆನರ್ಸ್ ಮಾಡ್ರಲ್ಲ, ಅದರ ಫಸ್ಟ್ ಬ್ಯಾಚ್ ಹುಡುಗ.
ಫಸ್ಟ್ ಬ್ಯಾಚ್ ಹುಡುಗ ಅಂತ ಹೇಳಿದ್ರೆ ಯಾವಾಗಲೂ ಫಸ್ಟ್ ಬ್ಯಾಚ್ ಅಂದರೆ ಅವ್ರಿಗೊಂದು ಹೆಮ್ಮೆ ಇರುತ್ತಲ್ಲ, ಆ ಥರ ಫಸ್ಟ್ ಬ್ಯಾಚ್ ಹುಡುಗ ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿಂದ BA ಮುಗಿಸ್ಕೊಂಡು ಬರ್ತಾರೆ. BA ಮುಗಿಸ್ಕೊಂಡು ಬಂದಮೇಲೆ ಬಂದಿದ ತಕ್ಷಣ ಅವರಿಗೆ ಫಸ್ಟ್ BA ಆಗಿದ ತಕ್ಷಣ ಅವರಿಗೆ ಕೆಲಸ ಈಸಿಯಾಗಿ ಸಿಕ್ಬಿಡುತ್ತೆ. ಆಮೇಲೆ ಕೆಲಸ ಎಲ್ಲಿವರೆಗೂ ಅಂತ ಹೇಳಿದ್ರೆ ಫಸ್ಟ್ ಸ್ವಲ್ಪ ದಿವಸ ಬ್ರಿಟಿಷ್ ಗೌರ್ಮೆಂಟಲ್ಲಿ ನಾಗರಿಕ ಸೇವಕರಾಗಿ ಸೇರ್ಕೊಳ್ತಾರೆ. ಅದಾದಮೇಲೆ ಡೆಪ್ಯೂಟಿ ಕಲೆಕ್ಟರ್ ಆಗ್ತಾರೆ. ಕಲೆಕ್ಟರ್ ಆಗೋವರೆಗೂ ಬೆಳೀತಾರೆ. ಆದರೆ ನಾನು ಹೇಳಿದೆ 1857 ಇಸ್ವಿಲಿ ಏನಾಯ್ತು ಅಂತ ಹೇಳಿದೆ. 1857 ಇಸ್ವಿಲಿ ಏನಾಯ್ತು? ಸ್ವತಂತ್ರ ಸಂಗ್ರಾಮ. ಸಿಪಾಯಿ ದಂಗೆ ಅನ್ಬೇಡಿ, ಅದೇ ನಾನು ಹೇಳಿದ್ದು. ತಿರ್ಗ ಅದನ್ನೇ ಹೇಳ್ತೀರಿ. ಅದು ಸಿಪಾಯಿ ದಂಗೆ ಅಲ್ಲ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಎಲ್ಲೋ ಹಚ್ಚಿದ್ದ ಕಿಚ್ಚು ಇಲ್ಲಿ ಮಹಾರಾಷ್ಟ್ರದಲ್ಲಿ ಹಚ್ಚಿದ್ದ ಕಿಚ್ಚು ಎಲ್ಲಿಗತ್ತಿತು? ಬಂಗಾಳದಲ್ಲಿ ಹತ್ಕೊಳ್ತು. ಅವಾಗ ಅನ್ನಿಸ್ತು ಅಂತ ಹೇಳಿದ್ರೆ, ನಾನು ಯಾಕೆ ಬ್ರಿಟಿಷ್ ಹತ್ರ ಮಾಡಬೇಕು, ಅಲ್ಲಿ ಸೈನಿಕ ಮಾಡಿದ್ದು ನಾನು ಯಾಕೆ ಮಾಡಬಾರ್ದು, ನಾನು ಕಲೆಕ್ಟರ್ ಆಗಿದ್ದವನು ಯಾಕೆ ಮಾಡಬಾರ್ದು ಅಂತೇಳಿ ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಅವರು ಅದನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. ಅವಾಗ ಪುಸ್ತಕಗಳು ಬರೆಯೋಕ್ಕೆ ಶುರು ಮಾಡ್ತಾರೆ. ಅವಾಗ ಮಾಡಬೇಕಿದ್ರೆ ಅದೇ ಟೈಮಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗಾಡ್ ಸೇವ್ ದ ಕಿಂಗ್ ಅಂತ ಒಂದು ಗೀತೆ ಇರುತ್ತೆ. ಗಾಡ್ ಸೇವ್ ದ ಕಿಂಗ್ ಅಂತ ಒಂದು ಗೀತೆ ಇರುತ್ತೆ. ಅದು ಬ್ರಿಟಿಷರ ಗೀತೆ. ಅದು ಬ್ರಿಟಿಷರ ದೇವರು ಮತ್ತು ಬ್ರಿಟಿಷರದ ರಾಜರುಗಳನ್ನೆಲ್ಲ ಗಾಡ್ ಅಂದರೆ ಅವರ ಇವನ್ನ ಇರ್ತಾರಲ್ಲ, ಏನೋ ಬ್ರಿಟಿಷ್ ಎಂಪೈರ್ ಇರುತ್ತಲ್ಲ, ಅವನ್ನ ಹೊಗಳುವಂಥದ್ದಿರುತ್ತೆ. ಅದನ್ನು ಇಲ್ಲಿ ಹಾಡಬೇಕು ಅಂತ ಇಂಪೋಸ್ ಮಾಡಬೇಕು ಅಂತ ಇರ್ತಾರೆ. ಯಾವಾಗಲೂ ನ್ಯೂಟನ್ಸ್ ಥರ್ಡ್ ಲಾ ಇದೆ. ನ್ಯೂಟನ್ಸ್ ಥರ್ಡ್ ಲಾ ಏನಿದೆ? ಅದು ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್. ಬರೀ ಈಕ್ವಲ್ ಅಲ್ಲ, ಈಕ್ವಲ್ ಅಂಡ್ ಆಪೋಸಿಟ್. ಅಂದ್ರೆ ನೀವು ಗಾಡ್ ಸೇವ್ ದ ಕಿಂಗ್ ಅನ್ನೋ ಪದ್ಯನ ನೀವು ನಮಗೆ ಹೇರ್ತೀನಿ ಅಂತ ಹೇಳಿದ್ರೆ ನಾನು ಅದನ್ನ ವಿರುದ್ಧವಾಗಿ ಕೊಡ್ಬೇಕಲ್ವಾ? ಈಗ ಬಾಲ್ ಹಿಂಗ್ ಎಸಿದ್ರೆ ಮೆತ್ತಿಗೆ ಬರುತ್ತೆ, ಜೋರಾಗಿ ಎಸಿದ್ರೆ ಜೋರಾಗಿ ಬರುತ್ತೆ. ಈಗ ನಾನು ಮೆತ್ತಿಗೆ ಮಾತಾಡಿದ್ರೆ ಮೆತ್ತಿಗೆ ಕಾಣುತ್ತೆ. ಒಂದೇ ಮಾತಾಡ ಮುಂದ್ರೆ ಜೋರಾಗಿ ಬರುತ್ತೆ. ಆ ರೀತಿ ಅಲ್ಲೂ ಅಷ್ಟೇ ಗಾಡ್ ಸೇವ್ ದ ಕಿಂಗ್ ಅನ್ನೋದು ಯಾವಾಗ ಇದನ್ನು ಮಾಡಿದಾಗ ಇವ್ರ ಮನಸ್ಸಿನಲ್ಲಿ ಹೇಳಿದ್ನಲ್ಲ, ಆಕ್ಸಿಡೆಂಟ್ ಹೆಂಗಾಗತ್ತೆ, ಮೈಸೂರು ಪಾಕ್ ಆಯಿತು, ಹಾಗೆ ಇದಾಯಿತು, ಏನೋ ಮದ್ದೂರೋಡ ಆಯಿತು ಅಂದ್ರೆ ಹಾಗೆ ಇವ್ರ ಕ್ಷಣದಲ್ಲಿ ಗಾಡ್ ಸೇವ್ ದ ಕಿಂಗ್ ಅಂದಾಗ ಕಾನ್ಸ್ಟಾಂಟಿನೋಪಲ್ ಬಂತಲ್ಲ, ಕಾನ್ಸ್ಟಾಂಟಿನೋಪಲ್ ಅಂತ ಯಾವುದೋ ಒಂದು ಇದರಲ್ಲಿ ಆಡ್ಬೇಕು. CONSTNOPL ಅಂತ ಹೇಳಿದ ಕೆಲಸ ಹೇಳಿದ್ರು. ನಾನು ಕೋಳಿಕೆ ರಂಗ ಕೋನು ಲೀನು ಕೇನು ರಾನು ಸೊನ್ನೆಗ ತಕ್ಕೋ ಲಗುಡ್ಸಿರಿ ಅಂತ ಅಲ್ಲದೆ ಆ ಕ್ಷಣದಲ್ಲಿ ಹೇಗೆ ಹೊಡಿತು ಅಂದ್ರೆ ಗಾಡ್ ಸೇವ್ ದ ಕಿಂಗ್ ಅನ್ನೋ ಹಾಡಿನ ವಿರುದ್ಧವಾಗಿ ಹುಟ್ಕೊಂಡಿದ್ದಂಥದ್ದೇ ಒಂದೇ ಮಾತರಂ. ಆ ಒಂದೇ ಮಾತರಂ ಪದ್ಯ ಬರೀತಾರೆ. ಆ ಪದ್ಯ ಬರೆದು ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ತನ್ನಲ್ಲೇ ಇಟ್ಕೊಳ್ಳಲ್ಲ. ಅದನ್ನ ಅವ್ರು ಬರೆದಿದ್ದು 1876 ನವಂಬರ್ 7ನೇ ತಾರೀಕು. 1876 ನವಂಬರ್ 7ನೇ ತಾರೀಕು. ಅಂದರೆ ಇವಾಗ ಅದರದ 150 ವರ್ಷಗಳಾಗ್ತಾ ಇದೆ. ಇದು 150ನೇ ವಾರ್ಷಿಕೋತ್ಸವ ಇದೆ. ಮುಂದೇನು ಮಾತಾಡೋಣ ಅದನ್ನು. ಸೊ ಆ ಥರ ಬರೆದಾಗ ಅದನ್ನೇನು ಮಾಡ್ತಾರೆ ಅಂದರೆ ಆ ಒಂದೇ ಮಾತನ್ನು ರಚಿಸಿದನ್ನು ಸಾಹಿತ್ಯಾತ್ಮಕ ನಿಯತಕಾಲಿಕ ಅಂತಿರುತ್ತೆ. ಅದರಲ್ಲಿ ಬಂಗದರ್ಶನ್ ಅಂತ ಪತ್ರಿಕೆ ಒಂದು ಇದಿರುತ್ತೆ, ಏನೋ ಮಾಸಪತ್ರಿಕೆ ಇರುತ್ತೆ. ಆ ಮಾಸಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಷ್ಟೇ ಅಂತಲೇ ಅವ್ರ ಮನಸ್ಸಲ್ಲಿ ಯಾತಕ್ಕೋಸ್ಕರ ಅವ್ರು ಕೆಲಸ ಬಿಟ್ಟಿದ್ರು. ಅವರು 1857 ಇಸ್ವಿಲಿ ಏನು ಅಲ್ಲಿ ಇದು ನಡೀತಲ್ಲ, ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಲ್ಲ, ಅದು ಅವ್ರ ಮನಸ್ಸಿನಲ್ಲಿ ಕೊರಿತಾ ಇತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಆನಂದ ಮಠ ಅಂತ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸೈನಿಕರ ದಂಗೆ ಆಗಿರುತ್ತೆ. ಅಲ್ಲಿ ಸೈನಿಕರ ದಂಗೆ ಅಲ್ಲ, ಅಲ್ಲಿ ಒಬ್ಬರು ಸನ್ಯಾಸಿಯವರು ಅವರಲ್ಲಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಬರ್ತಾರೆ ಅಂತ ಆ ಒಂದು ಪುಸ್ತಕ ಬರೀತಾರೆ, ಕಾದಂಬರಿ ಬರೀತಾರೆ. ಆ ಕಾದಂಬರಿಯೊಳಗೆ ಅದರ ಮೂಲ ಧ್ಯೇಯನೇ ಈ ಒಂದೇ ಮಾತರಂ ಅನ್ನೋ ಏನೋ ಗೀತೆ ಆಗಿರುತ್ತೆ. ಒಂದೇ ಮಾತರಂ ಗೀತೆ ಆಗಿರುತ್ತೆ. ಒಂದೇ ಮಾತರಂ ಗೀತೆ ನೀವು ಅರ್ಥ ಮಾಡ್ಕೋಬೇಕಿದ್ರೆ ಅದು ಸರಳವಾದ, ಅವರು ಬಂಕಿಮಚಂದ್ರರ ಮಾತೃಭಾಷೆ ಯಾವುದು? ಬಂಗಾಲಿ. ಆದರೆ ಅವರು ಬರೆದಿರೋದು ಒಂದೇ ಮಾತರಂ ಯಾವ ಭಾಷೆಯಲ್ಲಿದೆ? ಬರೀ ಸಂಸ್ಕೃತ ಅಲ್ಲ, ಸಂಸ್ಕೃತ ಮತ್ತು ಹಿಂದಿ ಭಾಷೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ 2 ಭಾಷೆಯ ಬಗ್ಗೆನೂ ಕೆಲವರು ಅದನ್ನು ಹೀಯಾಳಿಸ್ತಾ ಇದ್ದಾರೆ. ಅಂದರೆ ಯಾಕೆ ಸಂಸ್ಕೃತ ಬೇಕು, ಯಾಕೆ ಬಂಗಾಳಿ ಬೇಕು, ಯಾತಕ್ಕೆ ಹಿಂದಿ ಬೇಕು ಅಂತ ಹೇಳ್ತಾರೆ. ಸ್ವಾಮಿ, ಇವತ್ತು ಕರ್ನಾಟಕದಲ್ಲಿ ನೀವೆಲ್ಲೋ 4 ಜನ, ಅದು ಸರಿಯಾಗಿ ಮಾತಾಡೋಕ್ಕೆ ಬರದೇ ಇರೋರೇ ಇದೆಲ್ಲ ಮಾತಾಡೋದು. ಅವತ್ತಿನ ದಿವಸ ಭಾರತದಲ್ಲಿ ಸಂಪರ್ಕ ಭಾಷೆಯಾಗಿ ಸಂಸ್ಕೃತನೂ ಇತ್ತು. ಅಂದರೆ ಇತ್ತೀಚೆಗೆ ಒಂದು 100-150 ವರ್ಷದ ಹಿಂದೆವರೆಗೂ 200 ವರ್ಷದವರೆಗೂ ಸಂಸ್ಕೃತ ಇವಾಗ ಮೃತ ಭಾಷೆ ಅಂತ ಕಟ್ತಾ ಇದ್ದಾರಲ್ಲ. ಸೊ ಹಾಗಾಗಿ ಅವತ್ತವರೆಗೂ ಸಂಪರ್ಕ ಭಾಷೆಯಾಗಿ ಸಂಸ್ಕೃತನೂ ಇತ್ತು, ಜೊತೆಯಾಗಿ ಹಿಂದಿನೂ ಇತ್ತು. ಹಾಗಾಗಿ ಅವರು ಒಂದೇ ಮಾತರಂ ಭಾಷೆಯನ್ನು ಸರಳವಾದ, ಸುಂದರವಾದ ಸಂಸ್ಕೃತ ಮತ್ತು ಹಿಂದಿಯ ಭಾಷೆಯ ಸಮ್ಮಿಳನವಾಗಿ ಬರೀತಾರೆ. ಈ ಪದ್ಯನ ಬರೀತಾರೆ. ಆ ಪದ್ಯನ ಆ ಆನಂದ ಮಠ ಅನ್ನೋದು ಏನದೊಂದು ಕಾದಂಬರಿ ಬರೀತಾರಲ್ಲ, ಆ ಕಾದಂಬರಿಗೆ ಮೂಲ ಧ್ಯೇಯವಾಗಿ ಇಟ್ಕೊಂಡು ಆ ಕಾದಂಬರಿ ಬರೀತಾರೆ. ಆದರೆ ಕಾದಂಬರಿಗಿನ್ನ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಮೂಗುತಿ ಭಾರನೇ ಜಾಸ್ತಿ ಅಂತ. ಯಾರೋ ನೋಡಿದ ತಕ್ಷಣ ನಾವು ಇವಾಗ ಇದಕ್ಕೆ ಹೋಗ್ತೀವಿ, ಎಷ್ಟು ಜನ ಕನ್ಯಾಕುಮಾರಿ ನೋಡಿದಿರಿ? ಅಲ್ಲೆಲ್ಲ ಏನಂತ ಹೇಳಿದ್ರೆ ಹೋಗಿದ ತಕ್ಷಣ ಕನ್ಯಾಕುಮಾರಿ ನೋಡಿದ ಕನ್ಯಾಕುಮಾರಿ ಮುಖ ನೋಡಿದ ತಕ್ಷಣ ನಮ್ಗೆ ಚಕ್ಕಂತ ಏನು ಜ್ಞಾಪಕ ಬರುತ್ತಲ್ಲೇ ಮೂಗುತಿ ಬರುತ್ತೆ. ಅಂದರೆ ಯಾವಾಗಲೂ ಅಷ್ಟೇ
ಹೆಣ್ಣಿನಿಗೆ ಆ ಮೂಗುತಿ ಅಲ್ಲಿ ಅಂತಂದ್ರೆ ಆ ಥರದಲ್ಲಿ ಇಲ್ಲೂ ಅಷ್ಟೇ ಮೂಗುಗಿನ ಮೂಗುತಿ ನತ್ತೆ ಚೆನ್ನಾಗಿದೆ ಅನ್ನೋದ್ರಲ್ಲಿ ಅದೇ ಥರನೇ ಇಲ್ಲೂ ಅಷ್ಟೇ ಆನಂದ ಮಠ ಕಾದಂಬರಿ ಬರೆದ್ರೂ ಅದರಲ್ಲಿ ಏನಾಗುತ್ತೆ ಈ ಒಂದೇ ಮಾತರಂ ಅನ್ನೋದು ಜಾಸ್ತಿ ಹೈಲೈಟ್ ಆಗತ್ತೆ. ಆ ಹೈಲೈಟ್ ಎಲ್ಲಿವರೆಗೂ ಆಗತ್ತೆ ಅಂತ ಹೇಳಿದ್ರೆ ಬಹುಶಃ ನನಗೆ ಗೊತ್ತಿರೋ ನಾನು ಅನ್ಕೊಂಡಿರೋ ಪ್ರಕಾರ ಒಂದೇ ಮಾತರಂ ಒಂದೇ ಅಷ್ಟೇ ಅನ್ಸತ್ತೆ. ಆ ಹಾಡುಗಳನ್ನ ತುಂಬ ಬೇರೆ ಬೇರೆ ರಾಗದಲ್ಲಿ ಹಾಡ್ತಿದ್ದಾರೆ. ಇವತ್ತು ನಾನು ಮತ್ತೆ ಇಲ್ಲಿ ಶೀಲಾದವರು ಕೂತ್ಕೊಂಡಾಗ್ಲೂ ನಾವು ಹಾಡಾಗೋರ್ಗೂ ತುಂಬ ಆನಂದ ಪಟ್ಟು ಕೇಳಿದ್ವಿ. ಆಮೇಲೆ ಇಬ್ಬರು ನನ್ನ ಮನಸ್ಸಲ್ಲಿ ಒಂದಿತ್ತು, ಫಸ್ಟೇ ಕೇಳ್ಬಿಟ್ರು ಹೊಸ್ತಾರ ಹಾಡ್ತಿದಾರಲ್ವಾ ಅಂದರು. ಅದೇ ನಮ್ಮ ಮನಸ್ಸಲ್ಲಿ ಅದು ಹೇಳ್ಕ ಅವ್ರಿಗೂ ಏನಂದ್ರೆ ಹಾಡಾಗ್ಲಿ ಅಂತ ನಾನು ಕೇಳಬೇಕು ಅಂತ ಕಾಯ್ತಾ ಇದ್ದೆ, ಅವರು ಆಗ್ಲಿ ಅಂತ ಕಾಯ್ತಾ ಇದ್ದು. ಕಾದ ತಕ್ಷಣ ಫಸ್ಟ್ ಇದೇ ಬೇರೆ ರಾಗದಲ್ಲಿ ಹಾಡ್ತಿದಾರಲ್ವಾ ಚೆನ್ನಾಗಿದೆ ಅನ್ನಿಸ್ತು, ಅಂದ್ರೆ ನಮಗೆ ಚೆನ್ನಾಗಿದೆ ಅನ್ನಿಸ್ತು. ಇವಾಗ ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ, ಇದು ಅವ್ರು ಹೇಳಿದ ಆಕಾಶವಾಣಿ ಟೂನು. ಅದೇ ಸಂಘದಲ್ಲಿ ಹೇಳ್ಬೇಕಿದ್ರೆ ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಳಾಂ ಮಾತರಂ ವಂದೇ ಮಾತರಂ ಅಂತ ಹೇಳ್ತೀವಿ. ಅವ್ರು ಬೇರೆ ಥರ ಹಾಡಿದ್ರು, ಅಂದರೆ ಅವ್ರವ್ರ ಭಾವಕ್ಕೆ ಅವ್ರವ್ರ ಮುಖತಿ ಅವ್ರ ಖುಷಿ. ಮತ್ತು ಅವ್ರು ಹಾಡ್ತಾ ಇರಬೇಕಿದ್ರೆ ನೀವು ಗಮನಿಸ್ತಿದ್ರೋ ಇಲ್ವೋ ಅತ್ಯಂತ ಅಂದವಾಗಿ ಹಾಡ್ತಾ ಇದ್ರು. ಅದ್ರ ಜೊತೆಗೆ ಅಲ್ಲಿ ಇದು ಬೇರೆ ಹಾಕ್ಕೊಂಡು ಹಾಡ್ತಿದ್ರು, ಖುಷಿ ಕೊಡ್ತಾ ಇತ್ತಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅವ್ರವ್ರ ಭಾವನೆಗೆ ಬರ್ತಿದ್ದಿದ್ದಲ್ಲ ಆ ಥರ ಹಾಡಾಗೋಯ್ತು. ಈ ಥರ ಹಾಡಾದಾಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ. 1876ರಲ್ಲಿ ಹಾಡು ಬರೆದ್ರು, 1882ರಲ್ಲಿ ಆನಂದ ಮಠದಲ್ಲಿ ಬಂತು. ಅದಾದಮೇಲೆ 1996ರಲ್ಲಿ ಈ ಹಾಡನ್ನ ಪ್ರಪ್ರಥಮವಾಗಿ ಹಾಡಿದವ್ರು ಯಾರು ಗೊತ್ತಾ? ರವೀಂದ್ರನಾಥ್ ಟ್ಯಾಗೋರ್. ಆಮೇಲೆ ಬರ್ತೀನಿ ಅದಕ್ಕೆ, ಆಮೇಲೆ ಬರ್ತೀನಿ ಎಲ್ಲ ನೋಡಿ ಇದು ಕೊಂಡಿಯಾಗಿ ಇಟ್ಕೊಂಡ್ ಬರ್ತೀನಿ. ನಾನು ಯಾವುದೂ ಇಲ್ಲಿ ಹೊರಗಡೆಗೆ ಹೋಗ್ತಿಲ್ಲ, ಇದೆಲ್ಲ ಲಿಂಕಲ್ಲಿ ಬರ್ತಿದ್ದೀನಿ. ಯಾರು ಹಾಡಿದ್ದು ಮೊದಲು ಒಂದೇ ಮಾತರಂನ? ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡ್ತಾರೆ. 1986ರಲ್ಲಿ ಬೀಡನ್ ಚೌಕ್, ಕಲ್ಕತ್ತಾದಲ್ಲಿ ಬೀಡನ್ ಚೌಕ ಅಂತ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ತಮ್ಮ ರಾಗದಲ್ಲಿ ಹಾಡ್ತಾರೆ. ಅದಾದ್ಮೇಲೆ 1901ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಮತ್ತೊಂದು ಅಧಿವೇಶನದಲ್ಲಿ ದಕ್ಷಿಣ ಚರಣ್ ಸೇನ್ ಅಂತ ಇನ್ನೊಬ್ಬರು ಹಾಡ್ತಾರೆ. ಅದಾದ್ಮೇಲೆ ಕವಿ ಸರಳಾದೇವಿ ಚೌಧರಾನಿ ಅಂತ ಅವರು 1905ರಲ್ಲಿ ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದೇ ಹಾಡನ್ನ ಹಾಡ್ತಾರೆ. ಈ ಒಂದೇ ಮಾತ್ರ ಎಲ್ಲಿವರೆಗೂ ಹೋಯ್ತು ಅಂದ್ರೆ ಲಾಲಾ ಲಜಪತ್ ರಾಯರವರು ಲಾಹೋರ್ನಲ್ಲಿ ಒಂದು ಪತ್ರಿಕೆ ಶುರು ಮಾಡ್ತಾರೆ. ಆ ಪತ್ರಿಕೆ ಹೆಸರೇನಿಡ್ತಾರೆ? ಒಂದೇ ಮಾತರಂ ಅಂತ ಇಡ್ತಾರೆ. ಅದಾದ್ಮೇಲೆ 1905ನೇ ಇಸ್ವಿಲಿ ಹೀರಾಲಾಲ್ ಸೇನ್ ಅಂತ ಒಬ್ರು ಪಿಕ್ಚರ್ ತೆಗಿತಾರೆ, ಭಾರತದ ಪ್ರಪ್ರಥಮ ರಾಜಕೀಯ ಸಿನಿಮಾ. ಆ ಸಿನಿಮಾದ ಹೆಸರು ಒಂದೇ ಮಾತರಂ. ಅಂದ್ರೆ ಯಾವಾಗಲೂ ಸಿನಿಮಾದಲ್ಲಿ ಹೇಳಿಬಿಟ್ರೆ ತುಂಬಾ ಬೇಗ ಎಲ್ಲರಿಗೂ ತಲುಪತ್ತೆ ಅಂತ. ಅಂದ್ರೆ 1905ನೇ ಇಸ್ವಿಯಲ್ಲಿ ಒಂದೇ ಮಾತರಂ ಅನ್ನೋದು ಪಿಕ್ಚರ್ ಆಗೋಗ್ಬಿಟ್ಟಿತ್ತು. ಅಂದ್ರೆ ಕೇವಲ ಬರ್ದಿದ್ಯಾವಾಗ 1876ರಲ್ಲಿ. ಅಂದ್ರೆ ಕೇವಲ 30 ವರ್ಷದೊಳಗೆ ಒಂದೇ ಮಾತರಂ ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ಅಂತ ಆಗೋಗಿದ ತಕ್ಷಣ ಎಲ್ಲರನ್ನು ಒಂದು ಗೂಡ್ತಿದ್ದು. ಇದನ್ನೆಂದರೆ ಒಂದು ಸತಿ ಯಾವಾಗ್ಲೂ ಏನೊಬ್ರು ಹಾಡ್ತಾ ಇದ್ರು ಅಂತಿದ ತಕ್ಷಣ ಬ್ರಿಟಿಷರಿಗೆ ಏನೋ ಆಗ್ತಿದೆಯಲ್ಲ, ಮತ್ತೆ ಇದೆಲ್ಲ ಸಂಚಲನ ಮೂಡಿಸ್ತಾ ಇದೆ ಎಲ್ಲರನ್ನು ಒಗ್ಗಟ್ಟು ಮಾಡ್ತಾ ಇದೆ. ಬ್ರಿಟಿಷ್ ಏನ್ ಮಾಡಿದ್ರು? ನಮ್ಮನ್ನ ಹೊಡಿತಾ ಬರ್ತಾ ಇದ್ರು. ಇವ್ರು ಅವ್ರಿಗೆ ನಮ್ಮನ್ನ ಎಷ್ಟು ಹೊಡಿತಾರೋ ಅವ್ರಿಗೆ ಅನುಕೂಲ ಆಗ್ತಿತ್ತು. ಆದ್ರೆ ಒಂದೇ ಮಾತ್ರ ಏನ್ ಮಾಡ್ತಾ ಬಂತು? ಏನಂದ್ರಂದ್ರು, ಒಂದು ಕತ್ರಿ ಒಂದು ಸೂಜಿ. ಕತ್ರಿ ಕೆಲಸ ಏನು? ಕತ್ತರಿಸೋದು. ಸೂಜಿ ಏನ್ ಮಾಡೋದು? ಹೊಲಿಯೋದು. ಬ್ರಿಟಿಷ್ ಏನಾಗಿದ್ರು? ಕತ್ರಿ ಆಗಿದ್ರು. ಒಂದೇ ಮಾತ್ರ ಏನಾಗಿತ್ತು? ಸೂಜಿ ಆಗಿತ್ತು. ಈ ಸೂಜಿನ ಮಾಡ್ತಾ ಇದ್ದಾಗ ಆಗೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ನೋಡಿ ಎಲ್ಲರ ಮನೆಗಳಲ್ಲಿ ಕತ್ರಿ ಬೇಗ ಸಿಗುತ್ತಾ, ಸೂಜಿ ಬೇಗ ಸಿಗುತ್ತಾ? ಕತ್ರಿ ಬೇಗ ಸಿಗತ್ತೆ, ಸೂಜಿ ಎಲ್ಲಿಡ್ತೀವಿ ಅಂತ ಗೊತ್ತೇ ಆಗೋದಿಲ್ಲ. ಹೌದು ಅಲ್ವೋ? ಇದೇನೇ ಒಂದೇ ಮಾತರಂಗಾಗಿದ್ದು. ಕತ್ರಿ ಸಿಗಾಗೆ ಬ್ರಿಟಿಷರು ಕತ್ತರಿಸ್ಕೊಳ್ತಾ ಹೋದ್ರು, ನಾವು ಸೂಜಿನೆಲ್ಲ ಎತ್ತು ಪಕ್ಕಕ್ಕೆ ಬಿಸಾಕಿದ್ವಿ, ಸೂಜಿ ಸಿಕ್ಕಲಿಲ್ಲ. ಹಾಗೇನೆ ಒಂದೇ ಮಾತರಂ ಆದರೂ ಜನಮಾನಸದಲ್ಲಿತ್ತು. ಇದೇನು ಮಾಡ್ತು ಅಂತ ಹೇಳಿದ್ರೆ, ತಾಯಿ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಯಾವಾಗಲೂ ಅಷ್ಟೇ. ತಾಯಿ ಎಂದಿದ ತಕ್ಷಣ ನಮಗೆಲ್ಲರಿಗೂ ನರನಾಡಿಗಳಲ್ಲಿ ಆಗುತ್ತಲ್ಲ ಅಂತ ಈ ಥರ ಮಾಡ್ತಾ ಇರಬೇಕಿದ್ರೆ ನಮ್ಮಲ್ಲಿ ಯಾವಾಗ್ಲೂ ಹೊರಗಿನ ಶತ್ರುಗಳ ಜೊತೆ ಹೋರಾಡೋದು ಈಸಿ ಅಂತೆ, ಗೊತ್ತು ಎಲ್ಲಿಂದ ಬರ್ತಾ ಇದ್ದಾರೆ ಅಂತ. ಆದರೆ ಆಂತರಿಕ ಹಿತಶತ್ರುಗಳು ಇರ್ತಾರಲ್ಲ, ಅವ್ರನಿಂದ ಕಷ್ಟ ಆಗತ್ತಂತ. ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಬ್ರಿಟಿಷರು ಸುಮ್ಮನೆ ಇರಲಿಲ್ಲ, ತೊಗೊಂಡು ಬಂದು ಏನು ಮಾಡಿದ್ರು, ಸ್ವತಂತ್ರದ ಇದರಲ್ಲಿ ಪಶ್ಚಿಮ ಬಂಗಾಳ ಇತ್ತಲ್ಲ, ಬಂಗಾಲ ಇತ್ತಲ್ಲ, 1905ನೇ ಇಸ್ವಿಲಿ ಏನು ಮಾಡಿದ್ರು? ಬಂಗಾಲನ ವಿಭಜನೆ ಮಾಡಿದ್ರು. ಏನೇನು ಮಾಡಿದ್ರು? ಪೂರ್ವ ಬಂಗಾಲ ಮತ್ತೆ ಪಶ್ಚಿಮ ಬಂಗಾಲ ಅಂತ ವಿಭಜನೆ ಮಾಡಿದ್ರು. ಆ ಥರ ವಿಭಜನೆ ಮಾಡೋ ಸಮಯದಲ್ಲಿ ಅದು ಅವರು ಜಾತಿಯ ಧರ್ಮಾಧಾರಿತವಾಗಿ ಮಾಡಿದ್ರು. ಆ ಕಡೆ ತೊಗೊಂಡೋಗಿ ಹಾಕಬೇಕಿದ್ರೆ ಮಧ್ಯ ಒಂದು ಇಟ್ಟರು. ಏನಂತ ಹೇಳಿದ್ರೆ, ನೋಡಿ ನೀವು ಅಲ್ಲಿ ಇದನ್ನ ಏನು ಒಂದೇ ಮಾತರಂನ ಹೊಳ್ತಾ ಇದ್ರಿ, ಒಂದೇ ಮಾತರಂಲಿ ಏನು ಬರುತ್ತೆ? ದಶಪ್ರಮಿ ತಶಪ್ರಹರಣಿ ದೇವಿ ದುರ್ಗಾ
ತ್ವಮಿ ದುರ್ಗಾ ತ್ವಮಿ ದಶಪ್ರಹರಣಿ ಅಂತ ಬರುತ್ತೆ, ದುರ್ಗಾ ಮಾತೆ ನಿಮ್ಗಲ್ಲಿ ಇಲ್ಲ ಅಂತ ಬಂತು. ಅಲ್ಲಿ ಒಂದು ಹಚ್ಚಿ ಬಿಟ್ರಲ್ಲ, ಅದು ಕತ್ರಿ ಅಂತ ಹೇಳೋದು ಒಂದು ಹಚ್ಚಿ ಬಿಟ್ರಲ್ಲ, ಅವಾಗ 1925ನೇ ಇಸ್ವಿಲಿ ಇಲ್ಲಿ ಬಾಂಬೆಲಿ ಒಂದು ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಆ ಕಾಂಗ್ರೆಸ್ನಲ್ಲಿ ವಿಷ್ಣು ಪುಲಸ್ಕರ್ ಅಂತ ಇರ್ತಾರೆ, ಅವರು ತುಂಬ ಒಳ್ಳೆಯ ಕವಿಗಳು, ಒಳ್ಳೆಯ ಹಾಡುಗಾರರು. ಅವ್ರು ಹೋಗಿ ಅಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೋಗಿ ನೇನು ಒಂದೇ ಮಾತ್ರ ಹಾಡಬೇಕು ಅಂತ ನಿಂತ್ಕೊಂಡು ಅಂತ ಎಲ್ಲ ಶುರು ಮಾಡ್ಕೊಳ್ತಾರೆ. ಒಂದೇ ಮಾತ್ರ ಶುರು ಮಾಡಕ್ಕೆ ಹೋದಾಗ ಅಲ್ಲಿಂದ ಯಾರೊಬ್ಬರು ಮುಸ್ಲಿಂ ಲೀಗ್ ಅವನು ವಿರೋಧ ಮಾಡ್ತಾನೆ. ವಿರೋಧ ಮಾಡಿದ ತಕ್ಷಣ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ 100 ಜನ ಇರ್ತಾರೆ, ಒಬ್ಬನಿಗೆ ತೊಂದರೆ ಆಗುತ್ತೆ. 100 ಜನದಲ್ಲಿ 99 ಜನ ಒಂದ್ ಕಡೆ, ಒಬ್ಬನಿಗೋಸ್ಕರ ಏನ್ ಮಾಡ್ತೀವಿ ನಾವು 99 ಜನ ನಾವು ಬಿಟ್ಕೊಡ್ತೀವಿ. ಹಾಗೆ ಏನ್ ಮಾಡ್ತಂದ್ರೆ ಒಬ್ರು ಅಂದ್ರೆ ಸುಮ್ಮನೆ ಪರ್ಸೆಂಟೇಜ್ ಹೇಳಿದೆ, ಆ ಪರ್ಸೆಂಟೇಜ್ ಹೇಳಿದಾಗ ಅದೇನಂದ್ರೆ ಅವ್ರಿಗೆ ಬೇಜಾರಾಗತ್ತಲ್ಲ ಅಂತ ಹಾಗೆ ಬಿಟ್ಕೊಳ್ತಾ ಬಂತು. ಆದರೆ ಅದು ಬಿಟ್ಟರೂ ಎಲ್ಲಿವರೆಗೂ ಒಂದೇ ಮಾತ್ರ ಹರಡ್ತು ಅಂತ ಹೇಳ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಒಂದೇ ಮಾತ್ರ ಹರಡ್ತಿದ್ದನ್ನ ಕೇಳಿ ಎಲ್ಲರಲ್ಲೂ ತುಂಬ ಖುಷಿ ಆಗುತ್ತೆ. ಒಂದೇ ಮಾತ್ರ ತಾಯಿ ನನಗೆ ಒಂದು ವಸ್ತೆ ಅಂತ ಹೇಳ್ತೀವಲ್ಲ, ಈ ಉದ್ಘೋಷ ಭಾಷೆ ಧರ್ಮ ಎಲ್ಲದು ಮೀರಿ ದಾಟ್ತು ಅಂತ ಹೇಳಿದ್ರೆ, ಯಾವಾಗಲೂ ಸಾಧಾರಣವಾಗಿ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತನ ಹಿಂಸೆ ಏನೋ ಅದು ವಿರೋಧಿಸುವ ದಕ್ಷಿಣ ಭಾರತದಲ್ಲಿ ಯಾರು ಯಾವ ಭಾಷೆಯವರು ತಮಿಳರೇ ಜಾಸ್ತಿ ಮಾಡೋದು. ಆದರೆ ಅಲ್ಲಿದ್ದಂಥ ಭಾರತೀಯರಿದ್ರಲ್ಲ, ಭಾರತೀಯರು ಏನು ಮಾಡಿದ್ರು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಅವರು ಇದನ್ನ ಒಂದೇ ಮಾತ್ರ ತಮಿಳಲ್ಲಿ ಹಾಡಿದ್ರು. ಜೋರ ಚಪ್ಪಳೆ ಬರಲಿ ಭಾರತೀಯರವರಿಗೆ, ಯಾಕೆಂದ್ರೆ ಅವರಿಗೆ ಅವತ್ತಿನ ದಿವಸದಲ್ಲಿ ಯಾರಿಗೂ ಹಿಂದಿನ ಇದ್ದವ್ರು ಯಾರಿಗೂ ಭಾಷೆ ಇದ್ದಿರಲಿಲ್ಲ, ಅವ್ರು ಭಾರತೀಯರು ತಮಿಳಲ್ಲಿ ಹೋದ್ರು. ಅದಾದ್ಮೇಲೆ ಏನು ಮಾಡಿದ್ರು ಅಂದ್ರೆ ಪಂಜಾಬಲ್ಲಿ ಅವರು ಪಂಜಾಬಿಲಿ ಆಡಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಶುರು ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ 1905 ಬಂಗಾಳ ವಿಭಜನೆ ಆಯ್ತು ಅಂತ ಹೇಳೋದಲ್ಲ, ವಿಭಜನೆ ಆದಾಗಲೂ ಅಷ್ಟೇ ಸುಮಾರು 40,000 ಜನ ನಿಂತ್ಕೊಂಡು ಅಲ್ಲಿ ವಿಭಜನೆ ದೊಡ್ಡದಾಗಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಒಂದೇ ಮಾತ್ರ ಮಾಡಿದ್ರಂತೆ. ಅಂದ್ರೆ ಬಂಗಾಳದಿಂದ ಆ ಕಡೆ ಹೋಗಿತ್ತು, ಅದಾದ್ಮೇಲೆ ತಮಿಳ್ನಾಡಿಗೆ ಬಂತು, ಕರ್ನಾಟಕಕ್ಕೂ ಹೇಳ್ತೀನಿ, ಅದು ಮುಂದೆ ಬಂದಾಗ ಹೇಳ್ತೀನಿ. ಅದಾದ್ಮೇಲೆ ಇದರಲ್ಲಾಯ್ತು. ಇಷ್ಟಲ್ದಲೇನೆ ಏಪ್ರಿಲ್ 14 ಬಾರ್ಸಿಲಾಲ್ ಅಂತ ಹೇಳೋದು ಅದೇ ಬಂಗಾಳದಲ್ಲಿ ಆಯ್ತು. ಅದಾದ್ಮೇಲೆ ಗದರ್ ಅಂತ ಪಕ್ಷದ ಕ್ರಾಂತಿಕಾರಿಯೊಂದಿಗೆ ಇದು ಕ್ಯಾಲಿಫೋರ್ನಿಯಾವ್ರಿಗೂ ತಲುಪುತ್ತಂತೆ. ಒಂದೇ ಮಾತ್ರ ಎಲ್ಲಿ ಬಂಗಾಳದಲ್ಲಿ ಇದ್ದಿದ್ದು ಕ್ಯಾಲಿಫೋರ್ನಿಯಲ್ಲಿ ನಾವು ಹೇಳ್ತೇವೆ ಕೊಂಕಣ ಸುತ್ತಿ ಮೈಲಾರಿಗೆ ಬಂತು ಅಂತ ಹೇಳ್ತೀವಲ್ಲ, ಕ್ಯಾಲಿಫೋರ್ನಿಯಾ, ಇಲ್ಲಿಂದ ಕ್ಯಾಲಿಫೋರ್ನಿಯಾವರೆಗೂ ಹೋಗಿ ಅಲ್ಲೂ ಸಹ ಬಂತಂತೆ. ಅದಾದ್ಮೇಲೆ ನೇತಾಜಿಯವರ ಆಜಾದ್ ಹಿಂದ್ ಫೌಜ್ ಇತ್ತಲ್ಲ, ಆಜಾದ್ ಹಿಂದ್ ಫೌಜ್ದ ಒಂದು ಧ್ಯೇಯ ಗೀತೆನೋ ಒಂದೇ ಮಾತರಂ ಆಗಿತ್ತು. ನಮಗೆಲ್ಲರಿಗೂ ಗೊತ್ತೇ 1947ನೇ ಇಸ್ವಿಗಿನ ಮುಂಚೆ 1945ನೇ ಇಸ್ವಿಯಲ್ಲಿ ನಮಗೆ ಸ್ವತಂತ್ರ ತಗೊಂಡಿದ್ರು ಅಂಡಮಾನ್ ನಿಕೋಬಾರ್ನ. ಆ ಅಂಡಮಾನ್ ನಿಕೋಬಾರ್ ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ರಲ್ಲ, ಆ ತ್ರಿವರ್ಣ ಧ್ವಜ ಹಾರಿಸಿದಾಗ್ಲೂ ಹೇಳಿದ್ದು ಒಂದೇ ಮಾತರಂ. ಹೀಗಾಗಿ ಏನಂತ ಹೇಳಿದ್ರೆ ಖುದಿರಾಮ್ ಬೋಸ್ ಇಂದ ಅಶ್ಫಾಕ್ ಉಲ್ಲಾ ಅವ್ರಿಗೂ, ಚಂದ್ರಶೇಖರ್ ಆಜಾದಿಂದ ತಿರುಪೂರ್ ಕುಮಾರನ್ವರೆಗೂ ಘೋಷಣೆ ಇಡೀ ದೇಶದಲ್ಲಿ ಎಲ್ಲರೂ, ಅದು ಕ್ರಾಂತಿಕಾರಿಗಳಾಗಲಿ, ಉದಾರವಾದಿಗಳಾಗಲಿ, ಯಾರಾಗಲಿ, ಸಾರ್ವಜನಿಕರಾಗಲಿ, ಚಿಕ್ಕ ಪುಟ್ಟ ಮಕ್ಕಳುಗಳು ಯಾರು ಚಂದ್ರಶೇಖರ್ ಆಜಾದ್ಗೆ ಚಡಿ ಏಟ್ ಬೀಳುತ್ತಲ್ಲ, ಚಡಿ ಏಟ್ ಬೀಳಬೇಕಿದ್ರೆ 16 ಚಡಿ ಏಟ್ಗಳು ಕೊಡಬೇಕಿತ್ತು ಅಂತ ಹೇಳಿದಾಗ ಅವನ ಬಾಯಲ್ಲಿ ಬಂದಿದ್ದು ಎರಡು, ಒಂದೇನು ಒಂದೇ ಮಾತರಂ, ಇನ್ನೊಂದು ಇನ್ಕಿಲಾಬ್ ಜಿಂದಾಬಾದ್. ಇಷ್ಟೇ ಬಂದಿದ್ದು. ಇಷ್ಟು 14 ವರ್ಷದ ಹುಡುಗನಿಗೆ ಬರೀ ಮೈಲಿ ಅವನು ಒಳ್ಳೆ ಟೊಣಪ, ಅವ್ನು ಚೆನ್ನಾಗಿದ್ದ, ಅವ್ನು ಹೊಡಿತಾ ಇರ್ಬೇಕಿದ್ರೆ ಬರೀ ಮೈ ನಿಲ್ಲಿಸ್ಬಿಟ್ಟು ಆ ಹೊಡಿತಾ ಇರ್ಬೇಕಿದ್ರೆ ಒಂದೊಂದು ಏಟ್ ಬಿದ್ದಾಗ್ಲೂ ಚರ್ಮ ಕಿತ್ಕೊಂಡು, ಹಸು ಮಗುದು ಚರ್ಮ ಕಿತ್ಕೊಂಡು ರಕ್ತ ಛಳ್ ಅಂತ ಹಾರು ಬರದಂತೆ ಆ ಥರ ಹಾರು ಬಂದಾಗಲೂ ಅವ್ನ ಬಾಯಿಂದ ಬರ್ತಾ ಇದ್ದಿದ್ದು ಒಂದೇ ಮಾತರಂ. ಖುದಿರಾಮ್ ಬೋಸ್ಗೆ ಹೊಡೆದಾಗ್ಲೂ ಒಂದು ಹೇಳ್ತಾ ಸಾಕ್ತಾ ಇದ್ದಿದ್ದು ಒಂದೇ ಮಾತರಂ ಅಂತ ಹೇಳಿದ್ರೆ, ಆ ಒಂದೇ ಮಾತರಂ ಅಂದಿದ್ದು ಪ್ರತಿಯೊಬ್ಬರ ನರನಾಡಿಗಳಲ್ಲಿ, ನಮ್ಮ ರಕ್ತದಲ್ಲಿ ಧಮನಿಗಳಲ್ಲಿ ನಿಂತೀವಲ್ಲ, ಆ ಥರ ಧಮನಿಗಳಲ್ಲಿ ರಕ್ತ ಹರಿದಲ್ಲಿ ಒಂದೇ ಮಾತರಂ ಹರಿತಾ ಇತ್ತು. ಈ ಥರ ಇಡೀ ದೇಶ ಅಲ್ಲ, ಇಡೀ ಒಂದು ಬಂಗಾಳದಲ್ಲಿ ಹತ್ತಿದಂಥ ಕಿಡಿ. ನಾವು ಹೇಳಿದ್ವಲ್ಲ ಇವಾಗಲೇ, ಈ ದೀಪ ಹತ್ತಿಸ್ಬೇಕಾದ್ರೆ ಎಷ್ಟು ಬೆಂಕಿ ಕಡ್ಡಿಗೆ ಇರಿದ್ವಿ ನಾವು? ಇಲ್ಲ 5 ಇತ್ತು, 5 ಎಷ್ಟು ಬೆಂಕಿ ಕಡ್ಡಿಗೆ ಹತ್ತಿಸ್ತೀವಿ ನಾವು? ಒಂದೇ ಬೆಂಕಿ ಕಡ್ಡಿನ, ಒಂದು ಬೆಂಕಿ ಕಡ್ಡಿನ ತಗೊಂಡು ಒಂದು ಹಲಗಾರ್ತಿ ಹಚ್ಕೊಂಡ್ವಿ, ಹಲಗಾರ್ತಿಯಿಂದ 5, ಅದೇ ಬೆಂಕಿ ಕಡ್ಲಿ ಇನ್ನೊಂದು 100 ಹಚ್ಚಬಹುದಾಗಿತ್ತು. ಹಾಗೆ ಅವತ್ತು ಬರ್ದಿದ್ದ 1876ನೇ ಇಸ್ವಿ ನವೆಂಬರ್ 7ರಲ್ಲಿ ಒಂದೇ ಮಾತ್ರ ಬರ್ದಿದ್ದ ಕ್ರಾಂತಿ ಇಡೀ ದೇಶ ಅಲ್ಲ, ರಾಜ್ಯ ಅಲ್ಲ, ದೇಶ ಅಲ್ಲ, ದೇಶ ವಿದೇಶಗಳಲ್ಲೂ ಹರಡ್ಕೊಳ್ತಾ ಬಂತು. ಹಾಗಾಗಿ ದೊಡ್ಡದಾದ ಕ್ರಾಂತಿ ಮಾಡ್ತು. ಜೋರಾದ ಚಪ್ಪಾಳೆ ಬರಲಿ. ಇದು ಕೇವಲ ಒಂದು ಭಾಷೆ ಆಗಲಿಲ್ಲ, ಕೇವಲ ಒಂದು ಹಾಡಾಗಲಿಲ್ಲ, ಇದು ಇಡೀ ರಾಷ್ಟ್ರೀಯ ಏಕಾಗ್ರತೆಗೆ ಒಂದು ಸಂಕೇತ ಆಯಿತು. ಎಲ್ಲರನ್ನೂ ಒಟ್ಟುಗೂಡಿಸ್ತು. ಎಲ್ಲಿ ರೀತಿ ಒಟ್ಟುಗೂಡಿಸ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ಹೇಳಿದೆ ಬಂಗಾಳ ಸ್ವತಂತ್ರ ಚಳುವಳಿಯಲ್ಲಿ ಇದು ಶುರುವಾಯಿತು. ಇದನ್ನು ನಮಗೆಲ್ಲರಿಗೂ ಗೊತ್ತಿರ್ಬೋದು. ನಾವೆಲ್ಲ ಇವಾಗ ಇದಕ್ಕೆ ಹೋಗ್ತೀವಿ, ಏನು ಪಾಂಡಿಚೇರಿಗೆ ಹೋಗ್ತೀವಿ. ಪಾಂಡಿಚೇರಿಗೆ ಯಾಕೆ ಹೋಗ್ತೀವಿ? ಎರಡು ಥರ ಜನ ಪಾಂಡಿಚೇರಿಗೆ ಹೋಗ್ತಾರಪ್ಪ. 2 ಥರ ಜನ ಪಾಂಡಿಚೇರಿಗೆ ಹೋಗ್ತಾರೆ. ಮೊದಲನೇವರು ಅಲ್ಲಿ ಡ್ಯೂಟಿ ಫ್ರೀ ಅಂತ ಹೋಗ್ತಾರೆ, ಆಯ್ತಾ? ಅದು ನಾವಲ್ಲ. 2ನೇವ್ರು ಹೋಗೋದು ಯಾರು? ಅರವಿಂದಾಶ್ರಮ. ಅರವಿಂದೋ ಅಂದರೆ ಅವ್ರು ಅದಕ್ಕಿಂತ ಮುಂಚೆ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿತ್ತೋ ಇಲ್ವೋ, ಅವರು ಮೊದಲು ಸ್ವತಂತ್ರ ಹೋರಾಟಗಾರರಾಗಿ ಅದಾದ್ಮೇಲೆ ಆಧ್ಯಾತ್ಮಿಕವಾಗಿ ಹೋಗಿದ್ರು. ಅಂಥವ್ರು ಆಧ್ಯಾತ್ಮದಲ್ಲಿ ಒಳ್ಳೆಯ ಸಾಧನೆ ಮಾಡಿದವರು.
ಅವರು ಸಹ ಹೇಳಿದ್ರು ಇದು ಕೇವಲ ಗೀತೆ ಇಲ್ಲ, ಆಧ್ಯಾತ್ಮ ಸನ್ಮಾರ್ಗ ಅಂತ ಕರೆದ್ರು ಇದನ್ನ. ನಾವು ಸ್ವತಂತ್ರ ಸಿಗ್ಬೇಕಿದ್ರೆ ಇದು ಬೇರೆ ಯಾವುದು ಬೇಡ, ಇದೊಂದನ್ನ ಸರಿಯಾಗಿ ಎಲ್ಲಾರು ಮಕ್ಕಳಲ್ಲಿ ಹೇಳ್ಕೊಂಡು ಇದೊಂದು ಮಾಡ್ತಾ ಹೋದ್ರೆ, ಯಾಕೆ ಒಂದೇ ಮಾಡ್ತಾ ಹೋದ್ರೆ ಪ್ರತಿಯೊಂದು ಒಂದೇ ಮಾತ್ರ ಅಂತ ಹೇಳ್ತಾ ಇರ್ತಾರೆ. ಒಬ್ಬರು ಒಂದೇ ಮಾತ್ರ, ನಾನು ಒಬ್ಬರೇ ಒಂದೇ ಮಾತ್ರ ಆದ್ರೆ ಒಂದು 50 ಜನ ಒಂದೇ ಮಾತ್ರ, ಒಂದು 100 ಜನ 1000 ಜನ ಒಂದೇ ಮಾತ್ರ ಕಿವಿ ಬ್ರಿಟಿಷರಿಗೆ ಏನಾಗ್ತಾ ಇತ್ತದೋ ಕಿವಿಲಿ ಸೀಸಾ ಹೂಯ್ದಂಗೆ ಆಗ್ತಿತ್ತು. ಅವ್ರಿಗೆ ಇನ್ನೂ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅಂದ್ರೆ ಒಂದೇ ಒಂದು ಸೊಳ್ಳೆ ಹುಯ್ ಅಂತ ಬಂದ್ರೆ ನಿಮ್ಗೆ ಎಷ್ಟು ಹಿಂಸೆ ಕೊಡುತ್ತೆ, ಅಲ್ಲೆಲ್ಲರಿಗೂ ಇರಲ್ಲ. ಆ ಥರ ಇದೊಂದು ಸೊಳ್ಳೆ ಅಂತ ಹೇಳಿದ್ರೆ ಆ ಸೊಳ್ಳೆಗೆ ಮಾಡ್ಕೊಂಡು ಅಂದರೆ ಅಷ್ಟು ತೀಕ್ಷ್ಣವಾಗಿರ್ತಿತ್ತು. ಹಾಗಾಗಿ ಒಂದೇ ಮಾತ್ರ ಒಂದು ಆಧ್ಯಾತ್ಮದೊಂದು ಒಂದು ಶಕ್ತಿ ಅಂತ ಕರೆದ್ರೆ, ಅದಾದ್ಮೇಲೆ ಗುಲ್ಬರ್ಗ, ಎಲ್ಲಿಯ ಗುಲ್ಬರ್ಗ, ಎಲ್ಲಿಯ ಇದು ಏನು ಪಶ್ಚಿಮ ಬಂಗಾಳ, ಗುಲ್ಬರ್ಗಾದಲ್ಲಿ ನಡೆದಂಥ, ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ನಡೆದಂಥ, ಅಲ್ಲೂ ಸಹ ವಿದ್ಯಾರ್ಥಿಗಳು ಇದೇ ಒಂದೇ ಮಾತ್ರ ಮಾಡಿದ್ರು. ಔರಂಗಾಬಾದ್ ಉಸ್ಮಾನಿಯಾ ವಿದ್ಯಾಲಯ, ಔರಂಗಾಬಾದ್ ವಿದ್ಯಾಲಯ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಿವಿಧ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಹೊರಗಡೆ ಬಂದರು. ಏನು ಜೆನ್ಜಿ ಹೊರಗಡೆ ಬರಬೇಕು, ಜೆನ್ಜಿ ಹೊರಗಡೆ ಬರಬೇಕು ಅಂತ. ಭಾರತದಲ್ಲಿ ಜೆನ್ಜಿ ಹೊರಗಡೆ ಬರಲ್ಲ ಸ್ವಾಮಿ, ಕ್ರಾಂತಿ ಮಾಡಲ್ಲ. ಯಾಕೆ ಹೇಳಿ? ಭಾರತದಲ್ಲಿ ಜೆನ್ಜಿಗಳು ಅವ್ರು ಯಾವ ಹೊರಗಡೆ ಬರ್ತಾರೆ ಅಂದರೆ ಇಂಟರ್ನೆಟ್ ಡೌನ್ ಮಾಡಿ ಹೊರಗಡೆ ಬರ್ತಾರೆ. ಅವರಿಗೆ ಇಂಟರ್ನೆಟ್ ಡೌನ್ ಮಾಡಿದ್ರೆ ಮಾತ್ರ ಹೊರಗಡೆ ಬರೋದು. ಇಲ್ಲ ಅಂದರೆ ಜೆನ್ಜಿಗಳು ನೀವೇನೇ ಮಾಡಿದ್ರು, ಯಾಕೆಂದ್ರೆ ನೀವು ಆನ್ಲೈನಲ್ಲಿ ಏನೇ ಮಾಡಿದ್ರು ಆಗಲ್ಲ. ಮಾಡಬೇಕಿದ್ರೆ ಸಂಘದಲ್ಲಿ ಶಾಖೆಗಳಲ್ಲಿ ಬರಬೇಕು. ಅದಕ್ಕೇನಿದೆ ಡಾಕ್ಟರ್ ಜಿ ಆಗಲೇ ಕಲ್ಪನೆ ಮಾಡ್ಕೊಂಡಿದ್ರು, ಇದೆಲ್ಲ ಬೇಡ ಶಾಖೆಗಳಲ್ಲಿ ಮಾಡಿ ಅಂದ್ಬಿಟ್ಟು. ಸೊ ಹಾಗಾಗಿ ಭಾರತದಲ್ಲಿ ಜೆನ್ಜಿಗಳದ್ದೇನು ನಡೆಯೋದಿಲ್ಲ, ಯಾವ ಜಿಲ್ಲೆಗಳು ನಡೆಯಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದೇ ಮಾತರಂ ಇದೆ ಅಂತ. ಈ ಥರ ಗುಲ್ಬರ್ಗಾದಲ್ಲಿ ಚಳುವಳಿಗಳಿಂದ ಸಹ ಮಾಡಿತ್ತು. 1838ನೇ ಇಸ್ವಿಲಿ ನವೆಂಬರ್ 16ರಂದು ದೇಶಭಕ್ತಿ ಸರ್ಕಾರ ಏನು ಮಾಡ್ತು ಅಂದರೆ, ಬ್ರಿಟಿಷ್ ಸರ್ಕಾರ ಒಂದೇ ಮಾತರಂ ಹಾಡೋದನ್ನ ಸಾರ್ವಜನಿಕವಾಗಿ ನಿಷೇಧ ಮಾಡಿತು. ಯಾರಾದರೂ ಒಂದೇ ಮಾತರಂ ಹಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತು. ಜೈಲಿಗೆ ಹಾಕಿದ್ರೆ ಅಂತ ಹೇಳಿದ್ರೆ ನವೆಂಬರ್ 98ರಲ್ಲಿ ಅಧಿಕಾರಿಗಳು ಸುಮಾರು ಇದಕ್ಕೆ ಯಾವಾಗಲೂ ನಮ್ಮಲ್ಲಿ ಪ್ರತಿರೋಧ ಮಾಡಿದಾಗ, ಯಾವಾಗಲೂ ಅಷ್ಟೇ ಪ್ರತಿರೋಧ ಮಾಡಿದಾಗ ಏನಂತ, ಅಮ್ಮ ಅದೇನೋ ಡಬ್ಬದಲ್ಲಿ ಇಟ್ಬಿಟ್ಟು ತಗೋಬೇಡ ಅಂತ ಹೇಳಿ ಅವಾಗೇನು ಮಾಡ್ತಾರೆ, ಅದನ್ನೇ ಮುಡ್ತಾರೆ. ಈಗ ನಾನು ನಮ್ಮ ಮನೇಲಿ ಹೇಳ್ತೀನಿ, ಏನೋ ನಮ್ಮ ಮನೆಯವ್ರು ಮಾಡಿಟ್ಟಿರ್ತಾರೆ, ಅಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟಿದ್ರೆ ಕಲ್ಲಿ ಆಗ್ಬಿಟ್ಟಿರುತ್ತೆ, ಬೇಡ ಅಂತ ಅಲ್ಲೇ ಇಟ್ಟಿರ್ತಾಳೆ. 10 ದಿವಸ ಇಟ್ಟರು ಯಾರು ತಿನ್ನಲ್ಲ, ಅಲ್ಲೇ ಇರುತ್ತೆ, ತಿನ್ನೋದೇ ಇಲ್ಲ. ಅದನ್ನೇ ಎತ್ತಿ ಒಂದು ಡಬ್ಬದಲ್ಲಿ ಇಡ್ಲಿ ಹೋಗಿ ತಿನ್ನೋದು. ಅಂದ್ರೆ ಹಾಗೇನೆ ಯಾವಾಗ ನಾವು ಅದನ್ನ ಮುಚ್ಚಿಡ್ತೀವೋ ಬೇಡ ಅಂದಾಗ ಅವಲೇ ವಿದ್ಯಾರ್ಥಿಗಳು ಶುರು ಮಾಡ್ಕೊಳ್ತಾರೆ. ಸಾರ್ವಜನಿಕವಾಗಿ ಸಾವಿರಾರು ಜನಗಳು ಮಾಡ್ತಾರೆ. 1000 ಜನ ಎಷ್ಟು ಅಂತ ಹೇಳಿದ್ರೆ ಇಡೀ ಜೈಲುಗಳೇ ಸಾಲದಲ್ಲೇ ಕೊನೆಗೆ ಏನು ಶಾಲಾ ಕಾಲೇಜುಗಳು ಇರುತ್ತಲ್ಲ, ಶಾಲಾ ಕಾಲೇಜುಗಳನ್ನ ಜೈಲು ಮಾಡ್ಬಿಡ್ತಂದ್ರೆ ಎಲ್ಲರೂ ಒಂದೇ ಮಾತ್ರ ಮಾಡಿ ಶುರು ಮಾಡ್ತಾರಲ್ಲ. ಆ ಒಂದೇ ಮಾತ್ರ ಶುರು ಮಾಡಿದಾಗ ಏನು ಮಾಡ್ತಾರೆ, ಶಾಲೆಗಳನ್ನೇ ಬಂದೇ ಮಾಡ್ತಾರೆ. ಅಂದರೆ ಅಷ್ಟು ಶಕ್ತಿಶಾಲಿ ಕೇವಲ ಒಂದೇ ಮಾತರಮ್ಮು. ಯಾವಾಗ ಒಂದೇ ಮಾತರಂ ಹಾಡಿಗೆ ಕತ್ರಿ ಅಂದರೆ ಹಾಡಬಾರ್ದು ಅಂತ ಹೇಳಿದ್ರಲ್ಲ, ಆಗ್ಲೇನೆ ಆ ಹಾಡು ಬೇಡ, ಒಂದೇ ಒಂದು ಘೋಷಣೆ ಸಾಕು. ಅಲ್ಲಿವರೆಗೂ ಪೂರ್ತಿಯ 7 ಹಾಡುಗಳು ಹಾಡ್ತಿರ್ತಾರೆ. ಅಂದರೆ 7 ಇದಿರುತ್ತಲ್ಲ ಚರಣಗಳು, ಒಂದು ಇದಿರುತ್ತಲ್ಲ ಚರಣಗಳು ಹಾಡ್ತಾ ಇರ್ತಾರೆ. ಯಾವಾಗ ಇದೆಲ್ಲ ಒಂದಕ್ಕೊಂದಕ್ಕೆ ಅವರು ಇದು ಮಾಡ್ತಾ ಬರ್ತಾರೋ ನಮಗೆ ಏನಂದರೆ ನಿಷೇಧ ಹೇಳ್ಕೊಂಡು ಬಂದಾಗ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶಾರ್ಟ್ ಸಾಕಲ್ವಾ, ಒಂದೇ ಮಾತರಂ ಅಂತ ಶುರು ಮಾಡ್ಕೊಳ್ತಾರೆ. ಅಂದರೆ ಒಂದೇ ಮಾತರಂ ಒಂದು ಬೀಜಾಕ್ಷರಿ ಮಂತ್ರ ಅಂತ ಆಗೋಗ್ತದೆ. ಅದು ಸ್ವತಂತ್ರಕ್ಕೆ ಬೀಜಾಕ್ಷರಿ ಮಂತ್ರ. ಆಟಮ್ ಬಾಂಬ್ ಅಂತಾರಲ್ಲ, ಅಂದರೆ ಸ್ವತಂತ್ರ ಹೋರಾಟಕ್ಕೆ ಆಟಮ್ ಬಾಂಬ್ ಯಾವ್ದಾನ ಇತ್ತು ಅಂತಿರೋದು ಒಂದೇ ಮಾತರಂ ಅಂತ ಬರ್ತು. ಬ್ರಿಟಿಷ್ರವರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗಾದರೆ ಒಂದೇ ಮಾತರಮಲ್ಲಿ ಏನಿದೆ? ಇಷ್ಟೆಲ್ಲ ಹೇಳ್ಬಿಟ್ಟ ಮೇಲೆ ನಾನು ಇಷ್ಟೆಲ್ಲ ಹೇಳಿದ್ರು ಒಂದೇ ಮಾತರಂ ಅಷ್ಟು ಬಾಟಮ್ ಬಾಂಬು, ಅಣು ಬಾಂಬು, ಅದು ಇದು ಅಂತ ಹೇಳಿದ್ರೆ ಒಂದೇ ಮಾತರಮಲ್ಲಿ ಏನಿದೆ ಅಂತ ಒಂದು ಕ್ಷಣ ಯೋಚನೆ ಮಾಡ್ತೀನಿ. ನಾನು ನೀರು ಕುಡ್ಕೊಂಡ್ಬಂದ್ಬಿಡ್ತೀನಿ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?